ಅಮ್ಮ ಅಮ್ಮ ಎದ್ದೋಳು ಅಮ್ಮ. ನಮಗೆ ಫುಲ್ ಟೆನ್ಷನ್ಗೆ ತಲೆ ತಲೆ ತಿರುಗಿ ಬಿದ್ದೋಗ್ಬಿಟ್ಟವ್ರೆ ಅಂತ ಅನ್ನಿಸ್ತೈತೆ. ಅಮ್ಮ, ಅಪ್ಪ ದೇವ್ರೆ, ಈ ಮನೆಯೆಲ್ಲ ನಮ್ದ? ಅಯ್ಯೋ, ಇನ್ಮೇಲೆ ಈ ಬಿಲ್ಡಿಂಗಲ್ಲಿ ನಾವಿರ್ತೀವ? ನಂಗೆ ನಂಬಕ್ಕೆ ಆಗ್ತಿಲ್ಲ. ಅಮ್ಮ ಅಮ್ಮ, ಹೋ, ಏನವ ಇದು? ಆಗಲೇ ಎಲ್ಲ ಬಂದ್ಬಿಟ್ವಾ? ಹ್ಞೂ ಹೋಗತ್ತಾಗೆ ಮಗಳೇ. ನನಗೇನೋ ಒಂದು ಕಾಣಿಸ್ ಬಿದ್ದಂಗೆ ಆಯ್ತು ಕಣ್ಮಗಳೇ. ಏನು ಗೊತ್ತಾ, ಅವಳಿ ಅಂದರು ಕೋಟ್ಯಾಧೀಶ್ವರಂತೆ. ಹ್ಞೂ ನನಗೂ ನಿನ್ಗೂ ಅವರು ಸರ್ಪ್ರೈಸ್ ಕೊಟ್ಬಿಟ್ರಂತೆ ಅಂತ ಕನಸು ಬಿದ್ದಂಗೆ ಆಗ್ಬಿಡ್ತು ನನಗಂತೂ. ನನಗಂತೂ ಅಯ್ಯೋ ಒಳಗೆ ಖುಷಿ ಆಯ್ತಾಯ್ತು ನನಗಂತೂ. ಇದೆಲ್ಲ ನಮ್ಮದೇ ಕಣತ್ತೆ ಅಂತ ಅಂದಂಗೆ ಆಯಿತು. ನಾನು ಆವಾಗ ಹಂಗೇನೇನಿಯ ಹೌದಾ ಅಂತ ಮಾತಾಡೋ ಅಷ್ಟೊತ್ತಿಗೆ ಅಯ್ಯೋ ಬುಡತ್ತೆ ಕನ್ಸಲ್ಗೆ ನಿಂತೋಗ್ಬಿಡ್ತು. ಅಯ್ಯೋ ಅಮ್ಮ, ಇದು ಕನಸಲ್ಲ, ನಿಜ. ನಿಜವಾಗ್ಲೂ ಅವರು ಎಲ್ಲ ಸತ್ಯ ಹೇಳ್ಬೇಕಾದ್ರೆ ನೀನೇನೆ ತಲೆ ತಿರುಗಿ ಬಿದ್ದೋಗ್ಬಿಟ್ಟೆ ಅಷ್ಟೇನೆ. ಅದನ್ನು ಕನಸು ಅಂತ ಅನ್ಕೊಂಡಿದ್ಯಾ? ಅವ್ರು ಹೇಳಿದ್ದೆಲ್ಲ ನಿಜನೇ ಕಣಮ್ಮ. ಇದೆಲ್ಲ ನಮ್ದು ಕಣಮ್ಮ, ನನ್ನ ಗಂಡಂದು. ಮಗಳೇ, ಇದು ಕನ್ಸಲ್ಲ, ನಿಜನೇ. ಹ್ಞೂ ಅಮ್ಮ, ನಿಜನೇ. ಕನ್ಸಲ್ಲ, ಅರ್ಥ ಮಾಡ್ಕೊ. ಇದು ಕನ್ಸಲ್ಲ, ನಿಜನಾ? ಹ್ಞೂ ಅಮ್ಮ, ನಿಜನೇ. ಅವ್ರು ನಮ್ಮನ್ನ ಪರೀಕ್ಷೆ ಮಾಡಬೇಕು ಅಂತ ಎಲ್ಲ ಸುಳ್ಳು ಹೇಳಿದ್ದಂತೆ. ಅಂದರೆ ನಾನು ದುಡ್ಡು ನೋಡಿ ಇಷ್ಟಪಡ್ತೀನೋ ಅವ್ರು ನೋಡಿ ಇಷ್ಟಪಡ್ತೀನೋ ಅವರು ಗೊತ್ತಿರಲ್ವಂತೆ. ಅದಕ್ಕೆ ಬೇಕು ಅಂತ ಅವರು ಸುಮ್ಮನೆ ಸುಳ್ಳು ಹೇಳಿದ್ದಂತೆ. ಹೀಗೆಲ್ಲ ಅರ್ಥ ಆಯ್ತು ತಾನೇ ಏನು ಸತ್ಯ ಅಂತ ಹೇಳ್ಬಿಟ್ಟು. ಅಮ್ಮ, ಇದೆಲ್ಲನೂ ನಿಜ. ಈ ಮನೆ ಆ ಮನೆ ಎಲ್ಲನೂ ನಿಜನೇನೆ. ಇದೆಲ್ಲ ನಮ್ಮದೇ ಅಮ್ಮ ಆಸ್ತಿ. ನನ್ನ ಗಂಡ ಕೋಟ್ಯಾಧೀಶ್ವರ. ಇದಕ್ಕೆಲ್ಲ ಕಾರಣ ಅತ್ತಿಗೆನೇನೆ. ಅತ್ತಿಗೆನೇ ಹುಡುಕ್ಬಿಟ್ಟು ಈ ಹುಡುಗನ ನನಗೆ ಅಂತ ಮದುವೆ ಮಾಡಿಕೊಟ್ಟಿರೋದು, ಗೊತ್ತಾ ನಿನಗೆ? ಅಯ್ಯೋ 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 ಮಗಳೇ, ನಿಜನೇನೆ. ಅದೃಷ್ಟ ಕುಲಾಯಿಸ್ಬಿಡ್ತಲ್ಲೇ ಮಗಳೇ. ಅಯ್ಯೋ, ಇದೆಲ್ಲ ನಮ್ದೇನೇನಿಯ. ಅಯ್ಯೋ ಅಯ್ಯೋ ಅಯ್ಯೋ, ಇನ್ ಮ್ಯಾಲ ನಾನು ಇಲ್ಲಿ ಕುಂತ್ಕೊಂಡು ದಿನ ಮಜಾ ಮಾಡ್ಬೋದಾ? ಈ ಮನೆಯೆಲ್ಲ ನಮ್ದೇನೇನಿಯ, ಈ ರೂಮ್ ಎಲ್ಲ ನಮ್ದ. ಅಲ್ಲಡು, ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಮಗಳೇ ಇಡೀ ಪ್ರಪಂಚನೇನಿಯ ಕಾಣಿಸ್ತೈತೆ. ಅಷ್ಟು ಸಂದಕೈತೆ. ಇದೆಲ್ಲ ನಮ್ದೇನೆ. ಹ್ಞೂ ಅಮ್ಮ, ಎಲ್ಲ ನಮ್ದೇನೆ. ಮಗಳೇ ಮಗಳೇ, ಹಂಗಾರೆ ಏನ್ ಬೇಕೋ ದಿನ ಕೊತ್ತರ ಅಡುಗೆ ಮಾಡಾಕ್ತಾರಲ್ಲ ಭಟ್ರು, ಅವರೆಲ್ಲ ನಾವು ಹೇಳ್ದಂಗೆ ಕೇಳ್ತಾರ? ಹ್ಞೂ ಅಮ್ಮ, ಎಲ್ಲರೂ ನಾವು ಹೇಳ್ದಂಗೆ ಕೇಳ್ತಾರೆ. ಅಮ್ಮ, ಇದೆಲ್ಲ ನನ್ನ ಗಂಡು ನಾಸ್ತಿ ಅಮ್ಮ. ನಾನು ಮದುವೆ ಮಾಡ್ಕೊಂಡಿದ್ದೀನಿ, ಅವ್ರು ನನ್ನ ಗಂಡ ಅಂದಮೇಲೆ ಇದೆಲ್ಲ ನನಗೆ ಸೇರಿದ್ದೇನೆನಿಯ. ನನಗೆ ಸೇರಿದ್ದು ಅಂತ ಹೇಳಿದ್ಮೇಲೆ ಇದೆಲ್ಲ ನಿನಗೂ ಸೇರಿದ್ದು ಕಣಮ್ಮ. ಅಮ್ಮ, ಇಡೀ ಊರಾಗೇನಿಯ ಯಾರು ಇಷ್ಟು ಸಾವುಕಾರಿಲ್ಲ, ಅಷ್ಟು ಸಾವುಕಾರ ನನ್ನ ಗಂಡ. ನನಗೆ ಹೆಂಗೆ ಹೇಳ್ಬೇಕು ಅನ್ನೋದೇ ಅರ್ಥ ಆಯ್ತಿಲ್ಲ ಕಣಮ್ಮ. ಹೊತ್ತಿಗೆಗೆ ಸಾವಿರ ಸಾವಿರ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇನಿಯ. ಅಮ್ಮ, ದೇವರು ಕೊಟ್ಟವನೇ ಕಣಮ್ಮ. ದುರಂಕಾರ ಮಾತ್ರ ಮಾಡೋಕ್ಕಿಲ್ಲ ನಾನಂತೂ. ತಗ್ಗಿ ಬಗ್ಗಿ ನಡ್ಕೊಂಡೇನೇ ಹೋಯ್ತೀನಿ. ಆ ದೇವರು ನನಗೆ ಅಂತ ಒಂದು ಚಾನ್ಸ್ ಕೊಟ್ಟವನೇ. ಇದನ್ನು ಕಾಲಿಂದ ನಾನು ಜಾಡ್ಸಿ ಒದ್ಬಿಟ್ಟೆ ಅಂತ ಹೇಳಿದ್ರೆ ಆ ದೇವರು ಮೆಚ್ತಾನ? ಮೆಚ್ಚಕ್ಕಿಲ್ಲ ದೇವರು, ನಿಜವಾಗ್ಲೂ ಮೆಚ್ಚಕ್ಕಿಲ್ಲ. ನೋಡು, ನೀನು ಏನೇ ಹೇಳು, ನಾನಂತೂ ಅದೇನೋ ಅಂತಾರಲ್ಲ, ಇನ್ಮೇಲೆ ತಗ್ಗಿ ಬಗ್ಗಿ ನಡೆಯೋದನ್ನ ನಾನು ಕಲ್ತ್ಕೊಂತೀನಿ. ಇದೆಲ್ಲ ನಮ್ಮದೇನೇನಿಯ ಮನೆ, ಮನೆ ನಮ್ಮದೇ. ಅಮ್ಮ, ಈ ಕೆಳಗಡೆ ನಿಂತವಲ್ಲ 4-5 ಕಾರು, ಅವೆಲ್ಲ ನಮ್ಮವೇನಂತೆ. ಅಯ್ಯೋ 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 ಅಯ್ಯೋ, ಇದು ನಮ್ಮ ಊರಾಗೆಲ್ಲ ಹೇಳ್ಕೊಂಬಿಟ್ಟು ಬರ್ಬೇಕೇ? ಅಯ್ಯೋ ಮಗಳೇ, ನಂಗೆ ಇಲ್ಲಿರೋಕಿನ ಶಾನೆ ನಮ್ಮ ಊರಿಗೆ ಬಿಡಬೇಕು ಅಂತ ಅನ್ನಿಸ್ತೈತೆ ನನಗೆ. ಅಯ್ಯೋ, ಈ ಜನ ಎಲ್ಲರಿಗೂ ಹೇಳ್ಕೊಂಬಿಟ್ಟು ಬರಬೇಕು. ಅಯ್ಯೋ, ಎಲ್ರಿಗೂ ಹೊಟ್ಟೆ ಉರಿಸ್ಬಿಟ್ಟು ಚಟ್ನಿ ಚಟ್ನಿ ಮಾಡ್ಬೇಕು ಎಲ್ರೂ ಅಂತ ಅನ್ನಿಸ್ತೈತೆ. ಈ ಮನೆಯೆಲ್ಲ ನಂದ. ಅಯ್ಯೋ ಇರೇ ಮಗಳೇ, ಇನ್ನೊಂದು ರೌಂಡ್ ನೋಡ್ಕೊಂಬಿಟ್ಟು ಬರ್ತೀನಿ. ಅಯ್ಯೋ, ನಮ್ಮ ಅಮ್ಮಂಗೆ ಎಷ್ಟೊಂದು ಖುಷಿಯಾಗೋಗ್ಬಿಟ್ಟೈತೆ. ಅಯ್ಯೋ, ಈ ಮನೆಯೆಲ್ಲ ನಂದೇನಿಯ, ಈ ಮನೆಯೆಲ್ಲ ನಮ್ಮದೇ. ಅಯ್ಯೋ ಅಯ್ಯೋ, ಇಷ್ಟು ದೊಡ್ಡ ಸೋಫಾ, ಇಷ್ಟು ದೊಡ್ಡ ಮನೆ, ಇದೆಲ್ಲ ನಮ್ಮದೇನಿಯ. ಹೇಳ್ಕೊಳಕ್ಕೆ ಆಯ್ತಿಲ್ಲ, ಏನು ಮಾಡಲಿ. ಕನಸೋ ಇದು ನನಸೋ ಇದು ಅನ್ನಂಗೆ ಆಗೋಗ್ಬಿಟ್ಟೈತೆ. ಇದೆಲ್ಲ ನಮ್ಮದೇ. ಅಯ್ಯೋ ಬಂಗಾರಿ ಬಂಗಾರಿ, ಎಂಥ ಅದೃಷ್ಟ ಮಾಡ್ಬಿಟ್ಟೆ. ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಎಂಥ ಮನೆನಾಗ ಸಿಕ್ಬಿಟ್ಟಿದ್ದೀಗ ನೀನಂತೂ. ಇದೆಲ್ಲ ನಮ್ದೇನೆ. ಬೀಗ್ರೆ, ಈಗ ಹೆಂಗಿದ್ದೀರಾ? ಹುಷಾರಾದ್ರ? ತಲೆ ತಿರುಗಿ ಬಿದ್ದಿದ್ರಲ್ಲ? ನೀವು ನಮ್ಮ ಬೀಗ್ರ? ಈ ಮನೆ ಅಂದ್ರೆ ನಮ್ಮ ಅಳಿಯ ನಿಮ್ಮ ಮಗನೇನಿಯಾ? ಹಾ. ಅಯ್ಯೋ ಬೀಗ್ರೆ, ನಿಮ್ಗೆ ಹಂಗ ಬೀಗ್ರೆ ಹೇಳ್ಬೇಕು? ಅಯ್ಯೋ, ನನಗೆ ಬಾಯಾಗ ಮಾತೇ ಹೊಡ್ತಿಲ್ಲ ಬೀಗ್ರೆ. ಇದೆಲ್ಲ ನಮ್ದೇನೇನಿಯ ಬೀಗ್ರೆ. ಇವಾಗ ಇದೆಲ್ಲ ನನ್ನ ಮಗಳದು ಬೀಗ್ರೆ. ಹೌದು ಬಂಗಾರಮ್ಮರೆ, ಇದೆಲ್ಲ ನಿಮ್ದೆ ಅಂತಾನೇನಿಯ ಅನ್ಕೊಳ್ಳಿ. ಇದೆಲ್ಲ ನಿಮ್ದೇನೇನಿಯ, ಸರಿನಾ? ಖುಷಿನಾ? ಪಾಪ ನಿಮ್ಮ ನೋಡಿ ನನಗೆ ನಿಜವಾಗೂ ಒಂದ್ಸಲ ಅಯ್ಯೋ ಅಂತ ಅನ್ಸೋದು, ಒಂದ್ಸಲ ಬೇಜಾರು ಆಗುತ್ತೆ. ನೋಡಿ, ಎಲ್ಲ ನಿಮ್ದೆ, ಹ್ಯಾಪಿಯಾಗಿರಿ. ಅಯ್ಯೋ 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 ಅಯ್ಯೋ, ನೀವು ಇನ್ನೊಂದು ಕಿತ ಹೇಳಿ. ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂದರೆ, ಇಡೀ ಪ್ರಪಂಚದಾಗ ನನ್ನಷ್ಟು ಖುಷಿಯಾಗಿರೋರು ಯಾರು ಇಲ್ಲ. ಇಡೀ ಪ್ರಪಂಚದಾಗ ಏನೇ ಯಾರಿಲ್ಲ, ಅಷ್ಟು ಖುಷಿಯಾಗಿವ್ನಿ ನಾನು. ಹೇಳಿ, ಒಂದೇ ಒಂದು ಕಿತ ಹೇಳಿ, ಇನ್ನೊಂದು ಕಿತ ಹೇಳಿ, ಇದೆಲ್ಲ ನಮ್ಮದೇ ಅಂತ. ಅಯ್ಯೋ ಬೀಗ್ರೆ, ಇದೆಲ್ಲ ನಿಮ್ದೇನೇನೆ. ಅಯ್ಯೋ, ಇದಕ್ಕೆ ಇಷ್ಟೊಂದು ಯಾಕೆ ಆಶ್ಚರ್ಯ ಪಡ್ತಾ ಇದ್ದೀರಾ ಬೀಗ್ರೆ? ನನ್ನ ಮಗ ಸೀಕ್ರೆಟ್ ಮಾಡಿದ್ದ, ಈಗ ರಿವೀಲ್ ಮಾಡೋನು ಅಷ್ಟೇನೆ. ಅಷ್ಟಕ್ಕೆಲ್ಲ ಇಷ್ಟೊಂದು ಎಕ್ಸೈಟ್ಮೆಂಟ್ ಯಾಕೆ? ಅಮ್ಮ, ನೀನು ಸುಮ್ಮನೆ ಇರು. ನೀನು ಯಾಕೆ ಹಿಂಗಾಡ್ತಾ ಇದೀಯಾ? ಖುಷಿ ಆದ್ಮೇಲೆ ಸುಮ್ಮನೆ ಇರಬೇಕು. ಹಿಂಗೆಲ್ಲ ಯಾಕೆ ಕುಂದಾಡ್ತಿದ್ಯಾ? ಸುಮ್ಮನೆ ಇರಮ್ಮ. ಅಯ್ಯೋ ಮಗಳೇ, ನನ್ನ ಖುಷಿ ತಡ್ಕೊಳಕ್ಕಾಯ್ತಿಲ್ಲ. ಎಲ್ರೂ ದುಃಖನ ತಡ್ಕೊಳಕ್ಕಾಯ್ತಿಲ್ಲ ಅಂತಾರೆ, ಆದರೆ ನನಗೆ ಖುಷಿನ
ತಡ್ಕೊಳಕ್ಕೇನೆ ಆಯ್ತಿಲ್ಲ ನನಗಂತೂ ಖುಷಿನ. ಎಷ್ಟು ಖುಷಿ ಆಯ್ತಾಯ್ತು ನನಗೆ ಅಂತಂದರೆ ದೇವ್ರ ನನ್ನ ಕೈಲಿ ಆಯ್ತಾನೆ ಇಲ್ಲ ತಡ್ಕೊಳಕ್ಕೆ ನನಗಂತೂ. ಯಪ್ಪ ಎಷ್ಟು ಖುಷಿ ಆಯ್ತೈತೆ ಗೊತ್ತಾ ನನಗಂತೂ. ಮಗಳೇ ನೀನು ಇನ್ನೊಂದು ಬಿಡ್ತೀಗೋ ನನ್ನ ತಲೆ ಹೆಂಗೆ ಆಯ್ತೈತೆ ಅಂದರೆ ತಲೆನಾಗೆಲ್ಲ ಚಿಟ್ಟಿಗಳು ಹೊಡೆದಂಗೆ ಆಯ್ತೈತೆ. ಈ ಬಂಗಾರಮ್ಮ ಏನು ಬಯಸಿದ್ಲು ಅದ್ರ 100 ಪಟ್ಟು ಜಾಸ್ತಿ ಚೆನ್ನಾಗಿರೋ ಅಳಿಯನ್ನ ಕೊಟ್ಬಿಟ್ಟ ದೇವರು. ಅದಕ್ಕೆ ನನ್ನ ಕೈಲಿ ಮಾತೇನೇನಿಯ ಗೊತ್ತಾ ಇಲ್ಲ ನನಗಂತೂ. ಅಯ್ಯೋ ಹೆಂಗೆ ಒಳ್ಳೆ ಏನು ಮಾಡಲಿ ನಾನು, ಅರ್ಥವೇ ಆಯ್ತಿಲ್ವೇ ನನಗೆ. ಮಗಳೇ ನಾವು ಕೋಟ್ಯಾಧೀಶ್ವರರು ಮಗಳೇ, ಅಯ್ಯೋ ಕೋಟ್ಯಾಧೀಶ್ವರರು. ಅಮ್ಮ ಅಮ್ಮ ಸೊಸೆ ಬಿಡು, ತುಂಬ ಖುಷಿ ಆಗೈತೆ ಅಂತ ಅನಿಸುತ್ತೆ, ಅದಕ್ಕೆ ಓಡಾಡ್ತಾವ್ರೆ, ಓಡಾಡ್ಲಿ ಬಿಡು. ಮತ್ತೆ ಬೇಜಾರು ಮಾಡ್ಕೋಬೇಡಿ, ನಮ್ಮಮ್ಮ ಮೊದಲಿಂದನೂ ಸ್ಯಾನೆ ಕಷ್ಟ ಏನೇ ನೋಡ್ಕೊಂಬಿಟ್ಟು ಬಂದರು. ಒಂದು ತೂಟಕ್ಕೂ ಒದ್ದಾಡಿದ್ದೀವಿ, ಆಮೇಲೆ ತುಂಬಾ ಕಷ್ಟಪಟ್ಟಿದ್ದೀವಿ. ಮೊದಲೇನೆಲ್ಲನೂ ಸಂದಕ್ಕೇನೇ ಇದ್ವಿ ಮೊದಲು. ಆದರೆ ಬತ್ತಾ ಎಲ್ಲನೂ ಹಂಗೋ ಹಿಂಗೋ ಓಸಿ ಪ್ರಾಬ್ಲಮ್ ಆಗೋಗ್ಬಿಟ್ಟು ನಮ್ಮದು ಫುಲ್ಲು ನಿಂತೋಗ್ಬಿಡ್ತು. ನಮಗೂ ಫುಲ್ಲು ಕಷ್ಟ ಆಯಿತು. ನಮಗೂ ದೇವ್ರಣೆಗೂ ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಮ್ಮಮ್ಮ ಅದಕ್ಕೆ ಇವತ್ತು ಇಷ್ಟೊಂದು ದೊಡ್ಡ ಮನೆ ನಮ್ಮದು ಅಂತ ಹೇಳಿದಕ್ಕೆ ಇಷ್ಟೊಂದೆಲ್ಲ ಹಿಂಗೆ ಮಾಡ್ತಾವ್ರೆ ಅಷ್ಟೇನೆ. ಅಯ್ಯೋ ಬಿಡು ಸೊಸೆ, ಅದ್ರಾಗೇನಂತೆ, ನನಗೇನು ಬೇಜಾರಿಲ್ಲ. ಯಾಕೆ ಬೇಜಾರು ಮಾಡ್ಕೋಬೇಕು? ಅವ್ರು ಖುಷಿ ಪಡ್ತಾರೆ ಅಂದರೆ ಖುಷಿ ಪಡಲಿ ಬಿಡಿ, ಅದ್ರಾಗೇನಂತೆ. ನೋಡಮ್ಮ ಸೊಸೆ, ಇವತ್ತಿಂದ ನಿಮ್ಮ ಮನೆ ಮಹಾಲಕ್ಷ್ಮಿ ಇದ್ದಂಗೆ ಸರಿನಾ? ಈ ಮನೆ ಎಲ್ಲ ನೋಡ್ಕೊಂಡು ಆರಾಮಾಗಿ ಖುಷಿಯಾಗಿದ್ಬಿಡು ಸರಿನಾ? ನೀನು ಯಾವುದಾದ್ರೂ ತೊಂದರೆ ಇದ್ರೂ ನನಗೆ ಹೇಳು. ಈ ಮನೆಗೆ ಏನೇನು ಬೇಕೋ ಪ್ರತಿಯೊಂದು ನಾನು ನಿಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಎಷ್ಟು ಜನ ಕೆಲಸದವ್ರವ್ರೆ, ಏನು ಮಾಡ್ತಾರೆ, ಎಲ್ರಿಗೂ ಏನೇನು ಕೆಲಸ ಪ್ರತಿಯೊಂದೂ ಹೇಳ್ತೀನಿ. ನೀನು ಆರಾಮಾಗಿರು. ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ ಯು ಸೋ ಮಚ್ ಅತ್ತೆ, ಥ್ಯಾಂಕ್ ಯು. ಈ ಮನೆಗೆ ನನಗಿರೋ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಮಗಂಗೂ ನಿಮಗೂ ನಾನು ಇಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿನೇನೆಯ. ನನಗೆ ಹೆಂಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ. ನನಗೆ ಯಪ್ಪ ನಮ್ಮ ಅಮ್ಮಂಗಿನ್ನ ಶಾನೆ ಖುಷಿ ಆಯ್ತೈತೆ, ಆದರೆ ನನ್ನ ಕೈಲಿ ಹೆಂಗೆ ಹೇಳ್ಕೋಬೇಕು ಅಂತ ಗೊತ್ತಾಯ್ತಿಲ್ಲ ಅಷ್ಟೇನೆಯ. ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ ಯು ಸೋ ಮಚ್ ಅತ್ತೆ, ಈ ಲೈಫ್ ಕೊಟ್ಟಿದ್ದಕ್ಕೆ ನನಗೋಸ್ಕರ. ಅಯ್ಯೋ ಬಿಡಮ್ಮ, ನನ್ನ ಮಗನ ಸಂದಕ್ಕೆ ನೋಡ್ಕೊಂಡಿದ್ಬಿಟ್ರೆ ನಂಗೆ ಅಷ್ಟೇ ಸಾಕು. ನನ್ನ ಮಗ ಚೆನ್ನಾಗಿರಬೇಕು, ನನ್ನ ಮಗು ಯಾವಾಗ ಖುಷಿಯಾಗಿರಬೇಕು, ಅವನ್ನ ನೀನು ಅಷ್ಟು ಖುಷಿಯಾಗಿ ನೋಡ್ಕೊಂಡ್ಬಿಟ್ರೆ ಅದಕ್ಕಿನ್ನೂ ನನಗೆ ಬೇರೆ ಇನ್ನೇನು ಬೇಕಿಲ್ಲಮ್ಮ. ಅವನ್ನ ಖುಷಿಯಾಗಿ ಇಟ್ಕೊ ನೀನು, ಅಷ್ಟೇ ಸಾಕು. ಇಟ್ಕೋತೀನಿ ಅತ್ತೆ, ತುಂಬಾ ಖುಷಿಯಾಗಿ ಇಟ್ಕೋತೀನಿ. ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀನಿ, ಮಾವನು ಚೆನ್ನಾಗಿ ನೋಡ್ಕೊತೀನಿ, ಎಲ್ಲರೂ ಚೆನ್ನಾಗಿ ನೋಡ್ಕೊತೀನಿ. ಸರಿ ಅಮ್ಮ, ನೀನು ಖುಷಿಯಾಗಿದ್ರೆ ನಮ್ಗೆ ಅಷ್ಟೇ ಸಾಕು, ಇದಕ್ಕಿನ್ನೂ ಬೇರೆ ಇನ್ನೇನು ಬೇಡ. ನೋಡು ನಿಮ್ಮಮ್ಮ ಏನೋ ಹೊರಗಡೆ ಹೋಗ್ತಾ ಇದ್ದಂಗೆ ಅವ್ರೆ, ಹೋಗಿ ನಿಮ್ಮಮ್ಮನ ಸ್ವಲ್ಪ ಸಮಾಧಾನ ಮಾಡು. ಸ್ವಲ್ಪ ಟೆನ್ಷನಾಗಿ ತಲೆ ತಿರುಗಿ ಬಿದ್ದೋಗ್ಬಿಟ್ಟಿತ್ತಲ್ಲ, ಅದಕ್ಕೆ ಅವ್ರಿಗೆ ಹೆಂಗೆಂಗೋ ಆಡಿಸ್ತೈತೆ ಅಂತ ಅನ್ನಿಸ್ತೈತೆ. ಹೋಗಿ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಕೂರಿಸ್ಕೊಂಡು ಮಾತಾಡು, ಅವರು ಕಾಮ್ ಆಗ್ತಾರೆ ಸರಿನಾ? ಅವರು ಜೀವನದಾಗ ತುಂಬ ನೊಂದವರಲ್ಲ, ಸಡನ್ನಾಗಿ ಖುಷಿ ಬಂದುಬಿಟ್ರೆ ಎಂಥ ಮನುಷ್ಯಂಗೂ ಖುಷಿ ಆಗೇ ಆಗ್ತದೆ. ನನ್ನ ಮಗಂಗೆ ಹೇಳ್ದೆ ಅವತ್ತೇ ಹೇಳು ಅಂದರೆ ಕೇಳಲಿಲ್ಲ, ಇಲ್ಲಿ ತನಕ ತಗೊಂಡು ಬಂದು ಇಷ್ಟೆಲ್ಲ ಅವಾಂತರ ಮಾಡಿಬಿಟ್ಟ. ಪರವಾಗಿಲ್ಲ ಅತ್ತೆ, ಅವತ್ತೇ ಹೇಳಿದಿದ್ರೆ ಇಷ್ಟೊಂದು ಖುಷಿ ಆಯ್ತಿತ್ತೋ ಇಲ್ವೋ ನಾಕಾಣೆ. ಆದರೆ ನಾನು ತುಂಬ ಕಷ್ಟಪಟ್ಟ ಮೇಲೆ ಇದು ಹೇಳಿದ್ದಕ್ಕೆ ತುಂಬಾ ಖುಷಿ ಆಯ್ತೈತೆ. ನಿಜವಾಗೂ ನಿಮ್ಮ ಮಗುನ ನಾನು ಯಾವುದೇ ಕೋಟಿ ಐತಿ ಅಂತ ಮಾಡ್ಕೊಂಡಿಲ್ಲ ಅತ್ತೆ, ಕೂಲಿ ಮಾಡ್ತಾ ಇದ್ದೆ ನಾನು ಊರಾಗೆ. ನಾನು ಕೋಟಿಗೋಸ್ಕರ ನಾನು ಮಾಡ್ಕೊಂಡ್ಲೇನೇನಿಯ ಇಲ್ಲ, ನನಗೊಂದು ಚೂರು ಗೊತ್ತಿರಲ್ಲ ಇವ್ರು ಕೋಟ್ಯಾಧೀಶ್ವರರು ಅಂತ. ಬಡವರು ಅಂತ ನೆನೆಯ ಮಾಡ್ಕೊಂಡೆ, ಕೂಲಿನಲ್ಲಿ ಮಾಡಿ ಸಂದಕ್ಕಿರ್ಬೋದು ಅಂತ ನೆನೆಯ ಅನ್ಕೊಂಡೆ. ನಿಜವಾಗ್ಲೂ ಅತ್ತೆ, ಇದ್ರಾಗ ಯಾವ ಮೋಸನೂ ಇಲ್ಲ. ಗೊತ್ತು ಬಿಡಮ್ಮ. ಏ ಈ ಮನೆಯೆಲ್ಲ ನಮ್ಮದೇ ನೆನೆಯ, ಈ ಮನೆಯೆಲ್ಲ ನಮ್ಮದೇ, ಎಲ್ಲ ನಮ್ಮದೇ. ಅಯ್ಯೋ ನಮ್ಮ ಅಮ್ಮಂಗೆ ಏನಪ್ಪ ಆಯಿತು? ಹಬ್ಬ ಹೆಂಗೋ ನನ್ನ ಮಗ ಸೊಸೆ ಇಬ್ಬರು ಚೆನ್ನಾಗಿದ್ರೆ ಇದಕ್ಕಿನ್ನೂ ಬೇರೆ ಇನ್ನೇನು ಬೇಕು? ಎಲ್ಲ ನೋಡ್ಕೊಂಡು ಖುಷಿಯಾಗಿ ಹ್ಯಾಪಿಯಾಗಿ ಇದ್ಬಿಟ್ರೆ ಅಷ್ಟೇ ಸಾಕು. ಆ ದೇವ್ರ ಹತ್ರ ನಾನು ಅಷ್ಟೇನೆ ಕೇಳ್ಕೊಳ್ಳೋದು. ಅಯ್ಯೋ ಬಾಡಿಗಾರ್ಡು, ಈ ಮನೆಯೆಲ್ಲ ನಮ್ದೇ ನೆನೆಯ, ಇಲ್ಲ ಈ ಮನೆಯೆಲ್ಲ ನಮ್ದೇ ಅಲ್ಲಿತ್ತಲ್ಲ, ಆ ಮನೆಯೂ ನಮ್ದೇ ನೆನೆಯ ಅಲ್ವಾ? ಅಯ್ಯೋ ಬಂಗಾರಮ್ಮರೇ, 50 ಸಲ ಕೇಳ್ಬಿಟ್ಟಿದ್ದೀರಾ, ಅದು ನಮ್ದೇ, ಇದು ನಿಮ್ದೇ, ಇದು ನಮ್ದೇ ಅಂತ ಹೇಳ್ಬಿಟ್ಟು. ಸಮಾಧಾನ ಮಾಡ್ಕೊಳ್ಳಿ. ಹೌದು, ಎಲ್ಲಾನು ನಿಮ್ದೇನೆ, ಸಮಾಧಾನ ಮಾಡ್ಕೊಳ್ಳಿ ಸರಿನಾ? ಅಯ್ಯೋ ನನಗೆ ಹೆಂಗೆ ಹೇಳ್ಬೇಕು, ಏನು ಹೇಳ್ಬೇಕು, ಹೆಂಗೆ ಮಾತಾಡಬೇಕು ಒಂದೂ ಗೊತ್ತಾಯ್ತಿಲ್ಲ ಕಣಪ್ಪ ನನಗಂತೂ. ನಿಜವಾಗೂ ಗೊತ್ತಾಯ್ತಿಲ್ಲ ನಂಗಂತೂ. ಯವ್ವ ನಂಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ ನಂಗಂತೂ. ಇದೆಲ್ಲ ನೋಡ್ಬಿಟ್ಟು ಕನಸು ನಿಜವೋ ಏನೋ ಒಂದು ಗೊತ್ತಾಯ್ತಿಲ್ಲ ನಂಗಂತೂ. ಭಾಳ ಅಂದರೆ ಭಾಳ ಸಂತೋಷ ಆಗ್ತೈತೆ ಕಣಪ್ಪ. ನಿಮ್ ಮ್ಯಾಲ್ ಸ್ವಲ್ಪ ಡೌಟ್ ಇತ್ತು ನನಗೆ. ನೀವು ಮೊದ್ಲೇನೆ ನಮ್ಮ ಬಾಸು ಸಾವುಕಾರ ಅಂತ ಗೊತ್ತಿದ್ರು ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಮ್ ಮ್ಯಾಲ ಎಲ್ಲೋ ಡೌಟ್ ಬಂತು. ನೀವು ತಲೆ ತಿರುಗಿ ಬಿದ್ರಲ್ಲ, ಆವಾಗ ಕನ್ಫರ್ಮ್ ಆಯ್ತು ನಿಮ್ಗೇನು ಗೊತ್ತಿಲ್ಲ ಅಂತ. ಯವ್ವ ಬಾಡಿಗಾಡು, ಗೊತ್ತಿರೋ ನಾನು ಯಾಕೆ ಹಿಂಗಾಡ್ತಿದ್ದೆ? ನನಗೆ ಖುಷಿಗೆ ಪಾರಣ ಇಲ್ಲ. ಈ ಸ್ವಿಮ್ಮಿಂಗ್ ಪೂಲ್ನಾಗೆ ಯಾವಾಗ ಬೇಕಾದ್ರೂ ನಾವು ಈಜಾಡ್ಬೋದಲ್ವೇ? ನಾನು ಸ್ವಿಮ್ಮಿಂಗ್ ಪೂಲ್ ನೋಡೇ ಇರಲಿಲ್ಲ. ಇಲ್ಲಿ ನೋಡು, ಇದೆಲ್ಲ ನಿಂದು ಅಂತ ಅನ್ಕೊಬಿಟ್ಟಿದ್ದೆ, ಇದೆಲ್ಲನೂ ನಳಿಮೈಯಿಂದಂತೆ. ಈ ಸ್ವಿಮ್ಮಿಂಗ್ ಪೂಲಾಗಿ ಬಿದ್ದುಬಿಟ್ಟು ಉಳ್ಳಾಡೋದೇ ನನಗೆ. ನಾನಿನ ಮ್ಯಾಲಿಂದ ಬಟ್ಟೆ ಹಾಕೊಳಕಿಲ್ಲ, ಫುಲ್ಲು ಚೇಂಜು. ಈ ಬಂಗಾರಮ್ಮನ ಲೆವೆಲ್ ಊರಾಗೆ ಫುಲ್ಲು ಚೇಂಜು. ಹೌದು ಬಂಗಾರಮ್ಮರೇ, ಫುಲ್ ಚೇಂಜು. ಆರಾಮಾಗಿರಿ, ನಿಮ್ದೇನೆ ಮನೆ. ನೋಡಿ, ನಾನ್ ಬಾಡಿ ಗಾರ್ಡು, ನಿಮಗ್ ಬೇಕಾದ್ರೆ ಬಾಡಿ ಗಾರ್ಡ್ ಕೆಲಸ ಮಾಡ್ಲಾ? ಹೇಳಿ, ನಿಮ್ ಜೊತೆ ಓಡಾಡ್ಕೊಂಡಿರ್ತೀನಿ. ನಂಗೂ
ಬಾಡಿಗಾರ್ಡ ಏ ನಮ್ಮ ಅಳಿ ಅಂದ್ರೆ ಗೊತ್ತಿ ಹೇಳಪ್ಪ ನನಗೊಬ್ಬನ ಹಿಂದೆಗಡೆ ಬಾಡಿಗಾರ್ಡ್ ಅಂತ 1,00,000 ಏನು ಬೇಡ, ಒಂದು 10,000 ಕೊಟ್ಬಿಟ್ಟು ಯಾರನ್ನ ಒಬ್ಬರನ್ನ ಮಡಗ ಕೇಳು. ನಂಗೆ ಬೋಲ ಆಸೆ ಐತೆ, ನಾನು ಹಿಂಗೆ ಹಿಂದೆ ನಾನು ಮುಂದೆ ಮುಂದೆ ಹಿಂಗೆ ಹೋಗ್ಬೇಕಾರೆ ಹಿಂದೆ 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 ನನ್ನ ಜೊತೆ ಬಾಡಿಗಾರ್ಡ್ ಬೇಕು ಅಂತ. ಬಾಸ್ಗೆ ಯಾಕೆ ಹೇಳ್ಬೇಕು, ನಾನೇ ನಿಮ್ಗೊಂದು ಒಳ್ಳೆ ಬಾಡಿಗಾರ್ಡ್ನ ಇಟ್ಕೊಡ್ತೀನಿ. ಓ ಇಷ್ಟೊಂದು ಕೋಟಿ ಆಸ್ತಿರಾ ಅಳಿಯನ್ನ ಅತ್ತೆ ಅಂತ ಗೊತ್ತಾದ್ರೆ ಕಿಡ್ನಾಪ್ ಮಾಡಕ್ಕಿಲ್ವೇನಪ್ಪ ಯಾರಾದ್ರೂ. ಎಷ್ಟು ಕೋಟಿ ಐತೆ ಅಂತ ಹೇಳ್ಬಿಟ್ಟು ನಾನು ಯಾರನ್ನ ಕಿಡ್ನಾಪ್ ಮಾಡ್ಬಿಟ್ರೆ ಹೆಂಗೆ ಹೇಳು. ಅದಕ್ಕೆ ಬಾಡಿ ಗಾರ್ಡ್ ಮಾಡಿಕತಿ ನಾನು ಇಡೀ 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 ಮನೆ ಎಲ್ಲ ನನ್ನ ಜೊತೆ ಓಡಾಡ್ಬೇಕು ಅವನು ಅಂತ ಬಾಡಿ ಗಾರ್ಡ ಮಾಡಿಕತೀನಿ. ಹಾ ಹಾ ಹಾ, ಖಂಡಿತ ಖಂಡಿತ, ನಾನೇ ಹುಡುಕೊಡ್ತೀನಿ ಅಂತ ಹೇಳಿದಿನಲ್ಲ. ನಿಮ್ಗೆ ಹೆಂಗಿದ್ರು ಪರವಾಗಿಲ್ಲ ಅಂತ ಹೇಳಿದಿರ, ನಾನೇ ಹುಡುಕೊಡ್ತೀನಿ. ಏ ಹುಡಿಕಬಿಟ್ಟ, ನಾನು ಒಳಿಯಂಗೇನು ಕಮ್ಮಿ ಆಗೈತೆ. ನಾಳೆ ನನಗೂ ನನ್ನ ಮಗಳು ಏನು ಹೆಚ್ಚು ಕಮ್ಮಿ ಆಗಬಾರ್ದು ಅಂದರೆ ಈಗಲಿಂದ ನಿನಗೆ ನಾವು ಬಾಡಿ ಗಾರ್ಡ್ನ ಮಾಡಿಕತ್ತೀವಿ. ಅಯ್ಯೋ ಅಯ್ಯೋ ಅಯ್ಯೋ, ಇದೆಲ್ಲ ನಮ್ದೇ ನಿನಗೆ. ನಾನು ಒಳಿಯೊಂದು ಇನ್ನೂ ಏನಾದರೂ ಇದ್ರೆ ಹೇಳು, ಕೇಳೋಕ್ಕೆ ಒಂಥರ ಖುಷಿ ಆಯ್ತದೆ. ಇನ್ನೂ ಏನೇನೈತೆ ನಾನು ಒಳಿಮೈಂದು ಕಾರೆಲ್ಲ ನಮ್ದೇ ನಿನಗೆ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ನಮ್ದೇ ನಿನಗೆ. ಇನ್ನು ಇವನೇನೈತೆ ಅಮ್ಮ ಅಮ್ಮ ಸಾಕು ಸಾಕು ಇವತ್ತಿಗೆ. ಏನು ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗೋಗ್ಬಿಟ್ರೆ ಹೆಂಗೆ ಕಣಮ್ಮ, ಇವನಾರ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಟ್ಟತು. ಏ ಸುಮ್ಕಿರ ಅಡ್ಬೈ ಯಾಕೆ, ಈಗ ತಾನೇ ಕೋಟೇಶ್ವರ ಅಂತ ಗೊತ್ತಾಗ್ಬಿಟ್ಟೈತೆ. ಈಗ ಆಮೇಕಿಂದ ಅಡ್ಬೈ ಹಾಕ್ಬಿಟ್ಟು ನೀನು ಆಮೇಕಿಂದ ಏನು ಇಲ್ದಿದ್ದಂಗೆ ಮಾಡ್ಬಿಟ್ಟು ಈಗ ನಿಗ್ರು ಬಿಡಿಸ್ಬಿಟ್ಟಿಯ ನನ್ನ. ಓ ಇಂಥ ಬಡತನದಾಗ ಏನೇ ಎಣಗಿದ್ದೀನಿ ಅಂತದ್ರಾಗ ಮತ್ತೆ ನಮ್ಗೆ ಎಲ್ಲನೂ ಇದಾಗಂಗೆ ಮಾಡಬೇಡ, ಎಣಗಂಗೆ ಮಾಡಬೇಡ. ನೀನು ಒಸಿ ಸುಮ್ಕಿರೋದು ಕಲ್ತ್ಕ ನೀನು. ಯವ್ವ ಕೋಟ್ಯಾಧೀಶ್ವರು ಅತ್ತೆ ನಾನು. ನಮ್ಮ ಬಾಸ್ಗೆ ನಾನು ನೆನ್ನೆನೇ ಹೇಳಿಲ್ವಾ ಇವ ಅಮ್ಮನ ಹಿಡಿಯೋಕ್ಕಾಗಲ್ಲ ಅಂತೇಳಿ. ಇವ ಅಮ್ಮನ ಹಿಡಿಯೋಕ್ಕಾಗಲ್ಲ ಬಿಡು. ಯಪ್ಪ ದೇವ್ರೆ, ಇವ ಅಮ್ಮನ ಕತೆನೋ ಬಾಸ್, ಇರಿಟೇಷನ್ ಬಾಸ್. ಮಗಳೇ ಇದೆಲ್ಲ ನಮ್ದೇ. ಅಮ್ಮ 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 ನಿಜವಾಗ್ಲೂ ಮೆಂಟ್ಲಾಗ್ತೀಯ, ಸುಮ್ಮನೆ ಇರು. ಹೌದು ಇದೆಲ್ಲ ನಮ್ದೇನೆ ಗೊತ್ತಾನೆ, ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಇರು. ನೋಡು ಇಷ್ಟೊಂದೆಲ್ಲ ಕಿರ್ಚಾಡೋ ಅವಶ್ಯಕತೆ ಏನೈತೆ ನಿನಗೆ, ಸುಮ್ಮನೆ ಇರು. ಅತ್ತೆ ಎಲ್ಲ ನೋಡಿದ್ರು ನೀನು ನೋಡಿ ನಗಾಡ್ತಾರೆ ಅಷ್ಟೇನೆ. ಒಸಿ ಸುಮ್ಕಿರು ಮಗಳೇ. ನನಗೂ ಬಾಡಿಗಾರ್ಡ್ ಕೊಡ್ತಾರಂತೆ. ಬಾಡಿಗಾರ್ಡ ಯಾಕೆ ಹೇಳು, ನಾನು ಸಾವುಕಾರರು ಅತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಟ್ರೆ ನಾನು ಕಿಡ್ನಾಪಿಂಗ್ ಮಾಡ್ಬಿಟ್ರೆ ಅದಕ್ಕೆ ನಾನು ಒಂದು ಬಾಡಿಗಾರ್ಡ್ನ ಮಡಿಕತ್ತೀನಿ. ಈ ವಿಷಯನ ಹಳಿ ಮೈಯಂಗೆ ಹೇಳು ಅಂತ ಬಾಡಿಗಾರ್ಡ್ಗೆ ಹೇಳ್ಬಿಟ್ಟು ಕಳ್ಸಿವ್ನಿ. ಅಮ್ಮ ಸುಮ್ಮನೆ ಇರಮ್ಮ, ಸುಮ್ಮನೆ ಮಾನವರವದಿ ಕಳಿಬೇಡ ಕಣಮ್ಮ, ಸುಮ್ಮನೆ ಇರು. ಎಲ್ಲ ಗೊತ್ತಾಗೈತೆ ತಾನೆ, ಒಸಿ ಸುಮ್ಮನೆ ಇರು ನೀನು. ಸುಮ್ಮನೆ ಒಳಗಡೆಗೆ ಬಾ. ಅತ್ತೆ ಸುಮ್ಮನೆ ಮೇಲ್ಗಡೆಯಿಂದ ನೋಡ್ತಿರ್ತಾರೆ ಅಷ್ಟೇ, ಬರುವದಿ ಹೋಯ್ತದೆ ಬಾ ಒಳಗಡೆ. ಅಯ್ಯೋ ಅಯ್ಯೋ ಏನು ಮಾಡಲಿ ಶಿವನಿ, ನನ್ನ ಕೈಲಿ ಆಯ್ತಿಲ್ವೇ ಈ ಖುಷಿಯ. ನಾನು ಊರಿಗೆಲ್ಲ ಹೇಳ್ಕೊಳಗಂಟ ನನಗೆ ಬರೋಕ್ಕಿಲ್ವೇ ಮಗಳೇ. ನಾಳೆ ಏನೇ ಊರಿಗೆ ಹೋಗ್ಬಿಡೋಣ ಮಗಳೇ, ಒಂದೇ ಒಂದಿನ ಬೆಳಿಗ್ಗೆ ಹೋಗಿ ಸಂಜೆ ಬಂದ್ಬಿಡೋಣ. ಅಷ್ಟಾಗಿ ಇಡೀ ಊರೆಲ್ಲ ಟಂಗ್ಕೊಣಕ ಅಂತ ಒಂದೇ ಒಂದು ಕಿದ ತಮಟೆ ಸಾರ್ಬಿಟ್ಟು ಬರ್ತೀನಿ. ಥೋ ಅಮ್ಮ ಬಾ ಸುಮ್ಮನೆ.